ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರ್ಕಾತು. ಎಲ್ಲರಿಗೂ ನಮಸ್ಕಾರ. ನೋಡಿ, ನೀ ಪ್ರಾಬ್ಲಮ್ ಇದೆ. ಓಕೆ, ಒಂದು ನೀ ಹೆಚ್ಚಾಗ್ತಿದೆ, ಒಂದು ನೀ ಗ್ಯಾಪ್ ಎಷ್ಟಿದೆ ನೋಡಿ. ಓಕೆ, ಗೊತ್ತಾಗ್ತಿದೆ ನಿಮಗೆ. ಇಲ್ಲಿಂದ ಇಲ್ಲಿಗೆ ಆಫ್ಟರ್ ಟ್ರೀಟ್ಮೆಂಟ್ ನಿಮಗೆ ತೋರಿಸ್ತೀವಿ ಹೆಂಗಿರ್ತದೆ ಅಂತ. ಓಕೆ, ಆದಮೇಲೆ ಫ್ರೀ 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 ಓಕೆ, ರಿಲ್ಯಾಕ್ಸ್ ಮಾಡಿ, ಫ್ರೀ ಬಿಡಬೇಕು. ಬಿಟ್ಟಿದ್ದೀನಿ ಬಿಟ್ಟು. ಓಕೆ, ಸ್ಟ್ರೈಟ್ ಮಾಡಿ, ಸ್ಟ್ರೈಟ್. ಸ್ವಲ್ಪ ಈ ಕಡೆ ಬನ್ನಿ, ನೀವು ಈ ಕಡೆ ಬನ್ನಿ. ಫುಲ್ ಬಾಡಿ ತೊಗೊಂಡು ಬರಬೇಕು. ಹಾಂ, ಸ್ಟ್ರೈಟ್ ಇಡಬೇಕು, ನೆಟ್ಟಿಗೆ ಮಲಗಬೇಕು, ಹಿಂಗೆ. ಮತ್ತು ನೀ ಟ್ರೀಟ್ಮೆಂಟ್ನಲ್ಲಿ ಎಂಥ ಹಳೆ ಕೇಸ್ ಇರಲಿ, ಏನು ಪ್ರಾಬ್ಲಮ್ ಇದ್ರೂ ಬೇಗ ವಾಸಿ ಆಗುತ್ತೆ. ಓಕೆ, ಜಸ್ಟ್ ರಿಲ್ಯಾಕ್ಸ್ ಮಾಡಿ, ಫ್ರೀ ಬಿಡಿ. ಓಕೆ, ಇವಾಗ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದೀವಿ. ಟ್ರೀಟ್ಮೆಂಟ್ ಆದಮೇಲೆ ಇವಾಗ ವ್ಯತ್ಯಾಸ ಏನು ಚೇಂಜಸ್ ಆಗಿದೆ, ಎಷ್ಟಾಗಿದೆ ಅಂತ ನೋಡೋಣ. ಕಂಪ್ಲೀಟ್ ಕ್ಯೂರ್ ಆಗಿದೆ ಏನಂತ ನೋಡೋಣ. ಓಕೆ, ಫೋಲ್ಡ್ ಮಾಡಿ ಸರ್. ಓಕೆ, ಹಾಂ, ಇದನ್ನು ಫೋಲ್ಡ್ ಮಾಡಿ, ಒಳಗಡೆ ಫೋಲ್ಡ್ ಮಾಡಿ ಸರ್. ಹಾಂ, ನೋಡಿ, ಬಿಫೋರ್ ಇದು ಆಚೆ ಇತ್ತು. ಓಕೆ, ಈ ಕಲ್ಲು ಇಷ್ಟು ವ್ಯತ್ಯಾಸ ಇತ್ತು. ಇವಾಗ ನೋಡಿ, ಇದೆ ಮುಂದೆ ಬಂದಿದೆ. ಅಲೈನ್ಮೆಂಟ್ ಆದಮೇಲೆ, ಬೋನ್ ಅಡ್ಜಸ್ಟ್ ಆದಮೇಲೆ ನೋಡಿ ಚೇಂಜಸ್ ನೋಡಿ. ಇವಾಗ ಇದೆ ಆಚೆ ಇದೆ, ಇದು ಒಳಗಡೆ ಇದೆ. ಓಕೆ, ಏನಾಗುತ್ತೆ ಅಂದರೆ ಯೂಶಲಿ ಬೋನ್ ಅಡ್ಜಸ್ಟ್ ಮಾಡಬೇಕಾಗತ್ತೆ, ನರ್ವ್ಸ್ ಇರ್ತದೆ, ಅದೆಲ್ಲ ಅಡ್ಜಸ್ಟ್ ಮಾಡಿದ್ರೆ ಯೂಶಲಿ ಒಂದು ಸೆಕ್ಷನ್ಗೆ ಈ ರೀತಿ ರಿಸಲ್ಟ್ ಆಗುತ್ತೆ. ಓಕೆ, ಎದೊಳ್ಳಿ ಸರ್, ವಾಕ್ ಮಾಡಿ. ಸರ್, ಕೆಳಗಡೆ ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಅಂತ ಹೇಳಿದ್ ನೀವು. ಹೌದು ಸರ್, ಎಷ್ಟು ವರ್ಷದಿಂದ ಕೂತ್ಕೊಳ್ತಿರಲ್ಲ ಸರ್? ಕಾಲು ಮಡ್ಚಕ್ ಆಗ್ತಿರ್ಲಿಲ್ಲ, ಮತ್ತೆ ನಡೆಯಕ್ ಆಗ್ತಿರ್ಲಿಲ್ಲ. 3 ವರ್ಷ ಮಡ್ಚೇ ಇರ್ಲಿಲ್ಲ. ಮತ್ತೆ ಯಾವ್ದೋ ಡಾಕ್ಟರ್ ತೋರಿಸ್ಕೊಳ್ಳಿ ಸರ್. ಇಂಡಿಯನ್ ಟಾಯ್ಲೆಟ್ ಕೂತ್ಕೊಳ್ತಿರಲ್ಲ, ಹಂಗೆ ಕೂತ್ಕೊಳ್ಳಿ ಸರ್. ಹಿಂಗೆ ನಾನೀಗ ಇಂಡಿಯನ್ ಟಾಯ್ಲೆಟ್ಗೆಲ್ಲ ಕೂರ್ಬೇಕಂದ್ರೆ ಸ್ವಲ್ಪ ಹೊತ್ತೆಲ್ಲ ಕೂರ್ಲಿಕ್ಕೆ ಆಗ್ತಿರ್ಲಿಲ್ಲ, ತುಂಬಾ ಪೇನ್ ಬಂದ್ಬಿಡ್ತಿದ್ವಿ. ಇವಾಗ ಹಿಂಗೆಲ್ಲ ಹಿಂಗೆ ಕೂರಕ್ ಆಗ್ತಿರ್ಲಿಲ್ಲ ಇದರಲ್ಲಿ. ಈಗ ಓಕೆ. ಓಕೆ, ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಿಜವಾಗ್ಲೂ ನಾನು ಯಾಕೆ ಇಷ್ಟು ಸಾಧನೆ ಮಾಡದೆ ಬೇಗ ಬರ್ಬೇಕಾಗಿತ್ತಲ್ಲ ಅಂತ ಅನಿಸ್ತು. ಬಟ್ ಇಷ್ಟು ಸಿಂಪಲ್ ಆಗಿ ಆಗ್ತದೆ ಅಂತ ಅನ್ಕೊಂಡಿರ್ಲಿಲ್ಲ. ಇಷ್ಟು ಸಿಂಪಲ್ ಆಗಿ ಆಗ್ತದೆ ಅನ್ಕೊಂಡಿರ್ಲಿಲ್ಲ. ಹಾಗಾಗಿ ನಾನು ಎಲ್ರಿಗೂ ಹೇಳೋದು ಇಷ್ಟೇ, ಪ್ರತಿಯೊಬ್ಬರು ಯಾವ್ದೋ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀರಾ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಳ್ತೀರಾ. ಮೈಸೂರಲ್ಲಿ ಇದು ಮಂಡಿಮೂಲ ಅಲ್ವಾ ಸರ್? ಮಂಡಿಮೂಲ ಸ್ಟೇಷನ್ ಎದುರುಗಡೆನೇ ಇದೆ. ನಾನು ಎಲ್ಲ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತದೆ, ತುಂಬ ಕಡೆ ಎಲ್ಲ ಓಡಾಡ್ತಿರ್ತೀನಿ. ಲಕ್ಷ್ಮಣ ನಾಯ್ಕ ಮತ್ತೆ ತಿಮ್ಮಣ್ಣ ಅಂತ ಹೇಳ್ತಾರೆ. ಜಾಸ್ತಿ ಕೊಡಕಡೆ ಇರ್ತೀನಿ. ಬಟ್ ನನಗೆ ಬಿಜಿ ಇರೋ ಕಾರಣ ಬರ್ಲಿಕ್ಕಾಗಿಲ್ಲ. ಬೇರೆ ಒಂದು ಫ್ರೆಂಡ್ಸ್ ಕಡೆ ಅಂತ ನಾನು ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಟ್ರೀಟ್ಮೆಂಟು. ಎಲ್ಲರೂ ಬಂದ್ಬಿಟ್ಟು ಇಲ್ಲಿ ನಿಮ್ಮ ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಕೊಂಡು ಹೋಗಿ ಅಂತ ನನ್ನ ಒಂದು ಕಡೆಯಿಂದ ನಾನು ನಿಮಗೆ ಸಜೆಸ್ಟ್ ಕೊಡ್ತೀನಿ. ಓಕೆ ಸರ್, ಇವಾಗ ಕ್ಯಾರೋ ಮಾಡಿದ್ರೆ ಸ್ವಲ್ಪ ಜನ ಅದು ಇದು ಪ್ರೆಷರ್ ಕೊಡೋದು ಏನೇನು ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಮೈಂಡ್ನಲ್ಲಿ ಇರ್ತದೆ ಜನಗೆ. ನಿಮ್ಗೆ ಏನಾನು ಸೈಡ್ ಎಫೆಕ್ಟ್ ಆಯ್ತಾ ಸರ್? ಏನು ಗೊತ್ತಾಗ್ಲಿಲ್ಲ. ಏನು ಗೊತ್ತಾಗ್ಲಿಲ್ಲ. ಏನು ಒಂದು ಸ್ವಲ್ಪನೂ ಪೇನ್ ಆಗಲಿಲ್ಲ. ಓಕೆ, ನೀಟಾಗಿ ಅದು ಏನೋ ಒಂದು ರೀತಿ ಅದೇ ಒಂದು ರೀತಿ ಸುಖ ಇರ್ತದೆ. ಅದು ಹೇಳಕ್ಕೆ ಆಗೋದಿಲ್ಲ. ಅದೇ ಒಂಥರ ಸುಖ ಇರ್ತದೆ. ಯಾಕಂದ್ರೆ ಈ ನೆಟ್ಟಿ ತೆಗೆಯೋದು ಅಂತ ಹೇಳಿದ್ರೆ ಎಲ್ಲ ಗೊತ್ತಿರೋದಿಲ್ಲ. ಇದೆಲ್ಲ ಒಂದು ರೀತಿ ಬೇರೆ ಒಂದು ಡಿಫ್ರೆಂಟ್ ಆಗಿರುವಂತ ಒಂದು ಅನುಭವ. ಓಕೆ, ನೋಡಿ, ಯಾವ ರೀತಿನೂ ನೀ ಪ್ರಾಬ್ಲಮ್ ಇದ್ರೆ ಬೇಗ ವಾಸಿ ಆಗುತ್ತೆ. ಕೆಳಗಡೆ ನಂಬರ್ ನಾನು ಇದರಲ್ಲಿ ಇರ್ತದೆ, ಕೆಳಗಡೆ ನಂಬರ್ ಹಾಕಿರ್ತೀನಿ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟು ಬನ್ನಿ. ನೀವು ಒಂದು ಸೆಕ್ಷನ್ನಲ್ಲಿ ನೀ ಪ್ರಾಬ್ಲಮ್ ಇದ್ರೂ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರ್ಕಾತು.